ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಏನು ಗಂಗಾವತಿಯ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಅವರ ಮಾತುಗಳೇ ಇಲ್ಲಿ ಸಾಕ್ಷಿಯಾಗಿದೆ. ಇಕ್ಬಾಲ್ ಅನ್ಸಾರಿಯವರು ಏನು ಗಂಗಾವತಿಯಿಂದ 2 ಬಾರಿ ಆಯ್ಕೆಯಾಗಿ ಇಲ್ಲಿ ಸಚಿವರಾಗಿದ್ದವರು, ಮಾಜಿ ಸಚಿವರಾದರು. ಆದರೆ ಅವರಿಗೆ ನಂತರ 2 ಬಾರಿ ಅವರು ಸೋಲನ್ನು ಅನುಭವಿಸಿದರು. ಈ ಮೊದಲು ಅವರು JDSನಲ್ಲಿದ್ದರು. 2 ಬಾರಿ ಆಯ್ಕೆಯಾಗಿದ್ದು ಗಂಗಾವತಿಯಿಂದ JDSನಿಂದಲೇ, ಆದರೆ ಕಾಂಗ್ರೆಸ್ಸಿಗೆ ಬಂದಾಗ ಅವರು ಆಯ್ಕೆಯಾಗಿದ್ದರು. ಮತ್ತು ಇಲ್ಲಿ ಅವರು ಸೋಲಿಸೋದಕ್ಕೆ ಇಲ್ಲಿ ಮುಖಂಡರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಅನ್ಸಾರಿ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ. ಜೊತೆಗೆ ಅದನ್ನು ನೇರವಾಗಿ ಇಲ್ಲಿ ಇರುವಂಥ ಶಾಸಕರು, ಸಂಸದರು ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಅವರು ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ಕಾರಣಕ್ಕಾಗಿ ಅವರಿಗೆ ಹಲವಾರು ಬೆಂಬಲಿಗರು ಒಂದಿಷ್ಟು ಜನ ಬೆಂಗಳೂರಿನಲ್ಲಿ ಸಭೆ ಸೇರಿದರು. ಅದರ ಜೊತೆಗೆ ಅನ್ಸಾರಿ ಅವರನ್ನು ಗಂಗಾವತಿಗೆ ಆಹ್ವಾನಿಸಲು ಸಹ ಹೋಗಿದ್ದರು. ಆ ಸಂದರ್ಭದಲ್ಲಿ ಮಾತನಾಡಿರುವಂಥವ್ರ ಮಾತುಗಳು ಬಹಳಷ್ಟು ವಿಚಾರ ಮಾಡುವಂಥ ವಿಷಯ ಆಗಿದೆ ಮತ್ತು ಜಿಲ್ಲಾ ಕಾಂಗ್ರೆಸ್ಸಿಗೆ ಒಂದಿಷ್ಟು ಹೊಡೆತ ಕೊಡುವಂಥ ಪ್ರಯತ್ನವನ್ನೇ ಅಂತ ಹೇಳಿದರು. ಅವರು ಹೇಳೋರ ಪ್ರಕಾರ ಹಿಂದೆ ಏನು ಇಲ್ಲಿ 3 ಏನು ಕೊಪ್ಪಳ, ಯಲಬುರ್ಗಾ ಮತ್ತು ಕನಕಗಿರಿ, ಅಂದರೆ ಕೊಪ್ಪಳದ ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ಯಲಬುರ್ಗಾದ ಬಸವರಾಜರಾಯ ರೆಡ್ಡಿ ಆಗಿರ್ಬೋದು ಮತ್ತು ಕನಕಗಿರಿಯ ಶಿವರಾಜ್ ತಂಗಡಿಗೆರೆ ನನ್ನ ಸೋಲಿಗೆ ಕಾರಣ ಆದರು. ಒಂದು ವೇಳೆ ಅವರೇ ಸೋಲಿಸಲು ಪ್ರಯತ್ನ ಪಟ್ಟರು, ನಾನು ಮನಸ್ಸು ಮಾಡಿದರೆ 1-2 ಸೆಕೆಂಡ್ನಲ್ಲಿ ಅವ್ರನ್ನ ಸೋಲಿಸ್ಬೋದು. ಕಾರಣ ಅಂತ ಹೇಳಿದರೆ, ನನಗೆ ನಮ್ಮ ಸಮಾಜದ ಏನು ಮುಸ್ಲಿಂ ಸಮಾಜದ ಇವರಾದರೆ ನಾನು ಮಸೀದಿಗೆ ಒಂದು ಪತ್ರ ಬರೆದ್ರೆ ನಾನು ಅವರನ್ನು ಸೋಲಿಸುವ ಎಲ್ಲ ಸಾಧ್ಯ ಇತ್ತು. ಆದರೆ ನಾನು ಮಾಡ್ತಾಯಿಲ್ಲ. ಯಾಕಂತ ಹೇಳಿದ್ರೆ ನಾನು ನಂಬ್ಕೊಂಡು ಬಂದಿರೋದು ಸಿದ್ದರಾಮಯ್ಯನವ್ರನ್ನೇ. ಸಿದ್ದರಾಮಯ್ಯರಿಂದ ನಾನು ಪಕ್ಷದಲ್ಲಿದ್ದೇನೆ, ಪಕ್ಷದ್ರೋಹ ಕೆಲಸ ಮಾಡೋದಲ್ಲ ಅನ್ನೋದು ಒಂದು ಕಡೆ. JDSಗೆ ಹೋಗ್ತಾ ಇದ್ದಾರೆ, ಇಕ್ಬಾಲ್ ಸಾಹೇಬರು ಮುಂದೆ BJPಗೆ ಹೋಗ್ತಾ ಇದ್ದಾರೆ, ಏನು ಬೇಕಾದ್ರೂ ಜನ ಎಬ್ಬಿಸ್ತಾರೆ. ಆದರೆ ಜನ ಗಾಳಿ ಸುದ್ದಿ ಮನೆಗೆ ತಗೊಂಡು ಹೋದರೆ ಅವನಷ್ಟು ಹುಚ್ಚ ಯಾರಿಲ್ಲ. ಗಾಳಿ ಸುದ್ದಿ ಮಾತ್ರ ತಗೋಬಾರ್ದು. ಸತ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ನನ್ನ ಬಗ್ಗೆ ಮಾತನಾಡಿ ಆಟೋಮೆಟಿಕ್ ಆಗಿ ನಮ್ಮ ಕಾಂಗ್ರೆಸ್ ನಾಯಕರು ಕೇಳಿಬಿಟ್ಟು ನಾನು ಹೊರಗೆ ತಪ್ಪುವಂತೆ ಮಾಡಿ, ನನ್ನ ಬಗ್ಗೆ ಅನುಮಾನ ಮಾಡಿ, ನನಗೇನು ಕೆಲಸ ಆಗಲಾರ್ದಂಗೆ ನಮ್ಮ ಜನನೇ ಮಾಡಿದರೆ, ನಾನು ಎಲ್ಲಾದರೂ ಏನಾದರೂ ಹೇಳಿದ್ನ ಯಾರಿಗಾದರೂ ನಾನು ಈ ಪಕ್ಷ ಬಿಟ್ಟು ಇಂಥ ಕಡೆ ಹೋಗ್ತೀನಿ, ಅಂಥ ಕಡೆ ಹೋಗ್ತೀನಿ, ನನ್ನ ಯೋಜನೆ ಹಿಂಗದ ಅಂತ ಹೇಳಿದ್ದೇನೆ. ನಾನು ಕಾಂಗ್ರೆಸ್ನಲ್ಲಿದೆ, ಸಿದ್ದರಾಮಯ್ಯನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದಿದೆ. ಆಯಿತಾ? 2 ಸಲ ನನಗೆ ಟಿಕೆಟ್ ಕೊಟ್ಟರು. 2 ಸರಿ ಸಹಿತ ಕಾಂಗ್ರೆಸ್ಸಿನಲ್ಲಿ ಕೊಪ್ಪಳದಲ್ಲಿ, ಕನಕಗಿರಿಯಲ್ಲಿ, ಯಲಬುರ್ಗದಲ್ಲಿ ಇರ್ತಕ್ಕಂಥವ್ರೆ ನನಗೆ ಸೋಲಿಸಿದ್ರು. ಆಯಿತು, ನೋಡಿದೆ. ಅವರಿಗೆ ಸೋಲಿಸಲಿಕ್ಕೆ ನನಗೆ 2 ನಿಮಿಷ ಅಲ್ಲ, 2 ಸೆಕೆಂಡ್ ಸಾಕು. 2 ಸೆಕೆಂಡ್. ಯಾಕೆ ಅಂತ ಹೇಳಿದರೆ, ಅವರವರ ಕ್ಷೇತ್ರದಲ್ಲಿ ಸಾವಿರಾರು ಗಟ್ಟಲೆ ಮುಸ್ಲಿಂ ಸಮಾಜದವರಿದ್ದಾರೆ. ಅವರಿಗೆ ಒಂದೇ ಒಂದು ಈ ನಮ್ಮ ಮಸೀದಿಗಳಲ್ಲಿ ಶುಕ್ರವಾರಕ್ಕೊಂದು ದಿವಸ ನಮಾಜ್ ನಡೀತದೆ. ಒಂದೇ ಒಂದು ಪತ್ರ ನಾನು ಬರೆದು, ಈ ವ್ಯಕ್ತಿ ನನಗೆ 2 ಸಲ ಸೋರಿಸಿದ್ದಾರೆ, ಇವರಿಗೆ ಮತ್ತೆ ನಿಮ್ಮ ಮತಗಳನ್ನು ಹಾಕಬೇಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ಅನುಕೂಲತೆ ಇದೆ ಅವ್ರಿಗೆ ಹಾಕಿ ಅಂದ್ಬಿಟ್ರೆ. ಆದರೆ ಒಂದೇ ಒಂದು ಮುಸ್ಲಿಂ ಅವ್ರಿಗೆ ಹೇಳಿದ್ದೆ, ತಂದು ತೋರಿಸ್ರಿ ನನಗೆ, ಯಾರಿಗಾದರೂ ನಾನು ಯಾವ ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷದ ವ್ಯಕ್ತಿಯ ವಿರೋಧ ನೀನು ಓಟ್ ಹಾಕಪ್ಪ, ಅವನಿಗೆ ಸೋಲ್ಸ್ ಅಂತ ಹೇಳಿಲ್ಲ. ಯಾಕೆ? ನಾನು ದೈವಭಕ್ತ, ದೇವರು ನೋಡ್ತಾ ಇದ್ದಾರೆ. ಇನ್ನೊಂದು ಅವರು ಗಂಭೀರವಾದ ಆರೋಪ ಮಾಡಿದ್ದೇವೆ ಅಂದರೆ, ರಾಜ್ಯದಲ್ಲಿ ಏನು DYSPಗಳ ಹಂತದಲ್ಲಿ ಮತ್ತು ಇನ್ಸ್ಪೆಕ್ಟರ್ಗಳ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಹಣದ ವ್ಯವಹಾರ ನಡೀತಾ ಇದೆ ಅನ್ನೋಂಥ ಮಾತನಾಡ್ತಾರೆ. ಅವರು ಹೇಳೋದ್ರ ಪ್ರಕಾರ ಇಲ್ಲಿ ಏನು ಒಬ್ಬ DYSP ಬರೋಕ್ಕೆ 1-1.5 ಕೋಟಿ ರೂಪಾಯಿಯನ್ನು ಕೊಡಬೇಕು ಅನ್ನೋ ಇನ್ಸ್ಪೆಕ್ಟ್ರಿಗೂ ಅಷ್ಟೇ ಇದೆ. ಮತ್ತು ಇಲ್ಲಿ ಜನರನ್ನ ಮಧ್ಯದಲ್ಲಿ ಇರುವಂಥ ನಾವುಗಳು ಒಬ್ಬ ಮಂತ್ರಿಯನ್ನು ಹಾಕೋದಕ್ಕೆ ಜನ ಓಟ್ ಹಾಕಬೇಕು ಮತ್ತು ಅದರ ಜೊತೆಗೆ ಇಲ್ಲಿ ಅಧಿಕಾರಿಗಳಿಗೆ ನೋಟ್ ಕೊಡುವಂಥ ಸ್ಥಿತಿ ಬಂದಿದೆ. ಇದು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕಾದ ಅಧಿಕಾರಿಗಳಿಗೆ ಬಿಡ್ತಾ ಇಲ್ಲ ಅನ್ನೋಂಥ ಆರೋಪ ಮಾಡ್ತಾರೆ. 1,50,00,000, 1,40,00,000 ಒಂದು DSP ಕೊಡಬೇಕು. ಅದು 1 ವರ್ಷಕ್ಕೆ ಬರೀ DSP. ಇನ್ಸ್ಪೆಕ್ಟರ್ ಗತಿ ಬೇರೆ,
ಸಬ್ ಇನ್ಸ್ಪೆಕ್ಟರ್ಗಳ ಗತಿ ಬೇರೆ. ಅವರೆಲ್ಲಿಂದ ತರಬೇಕು? ಈಗ DSPಗಳು ಬರ್ತಾರೆ, ಏನು ಅಲ್ಲಿ ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಅಂತರ್ಜಲ, ವಾತಾವರಣ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಓದಿಸೋಣ, ಅಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಹೋಗಿ ಸರ್ ನಿಮ್ಮ ಏರಿಯಾದಲ್ಲಿ ಬರಬೇಕಂತ ಮಾಡೀನಿ, ಕೆಲಸ ಮಾಡಬೇಕಂತ ಮಾಡೀನಿ. ಆಯಿತಾ, ಸರಿ, ಅವ್ರ ಹತ್ರ ಮಾತಾಡು, ನಮ್ಮ PA ಹತ್ರ, ಅವ್ರ ಹತ್ರ ಫಿಗರ್ ಕೊಟ್ಬಿಡ್ತಾರೆ ಇವರು. ಸೊ ಆ ಥರ ಅವರು ಫಿಗರ್ ಕೇಳಿದ ತಕ್ಷಣವೇ ಅಧಿಕಾರಿಗಳಿಗೆ 2 ದಿವಸ ಜ್ವರ ಬಂದ್ಬಿಡ್ತೈತೆ. ಏನಪ್ಪ ಇದು, ನಾವು ಎಲ್ಲಿ ಕೊಟ್ಟಿಲ್ಲ, ಹೆಂಗಪ್ಪ ಅಂತೇಳಿ. ಈಗ ಬೇರೆಯವ್ರಿಗೆ ಅವ್ರು ವಿಚಾರಿಸ್ತಾರೆ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಏನು ಮಾಡೋಕ್ಕೆ ಬರಲ್ಲಪ್ಪ, ನಿನಗೆ ಮಾಡಬೇಕಾಗಿದಾ, ಕೊಟ್ಟು ತೆಗಿ, ನೀನು ಲೂಟಿ ಮಾಡು ಅಂಥೇಳಿ. ಅದು ನಮ್ಮ ಜನ ಯೋಚನೆ ಮಾಡಬೇಕು, ಅವ್ರು ಹೆಂಗೆ ಲೂಟಿ ಮಾಡ್ತಾರೆ. ಅಲ್ಲಿ ಕೊಡ್ತಾರೆ ಯಾರಿಗೆ, ಜನ ಯಾರಿಗೆ ಓಟ್ ಹಾಕಿದ್ರು ಅವನು ಮಂತ್ರಿ ಆಗ್ತಾನೆ. ಅವನು ಮಂತ್ರಿಯಾಗಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ತಾನೆ. ಅಧಿಕಾರಿಗಳು ಅವನಿಗೆ ದುಡ್ಡು ಕೊಟ್ಟು ಯಾರ ಹತ್ರ ಸುಲಿತಾನೆ, ಆ ಮಂತ್ರಿಗೆ ಓಟ್ ಹಾಕಿರ್ತಾರಲ್ಲ ವೋಟರ್ಸು, ಅವನ ಹತ್ರನೇ ಅಧಿಕಾರಿ ಸುಲಿತಾನೆ, ಅವನ ಹತ್ರನೇ ಆ ಅಧಿಕಾರಿ ಸುಲಿತಾನೆ. ಅಲ್ಲ ಸರ್, ಏನು ಸರ್, ನಾನು ದುಡ್ಡು ಕೊಟ್ಟು ಬಂದೀನಪ್ಪ ಅಂತ. ಇಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ನು, MLA ಆಗಿರ್ತಕ್ಕಂಥವನಿಗೆ ಓಟು ಕೊಡಬೇಕು ಜನ, ಅವ್ರು ತಂದಿರ್ತಕ್ಕಂಥ ಅಧಿಕಾರಿಗಳೇ ನೋಟು ಕೊಡಬೇಕು ಜನ. ಈ ಕುರಿತು ಕೊಪ್ಪಳದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರನ್ನು ಕೇಳಿದರೆ ಅವರು ಹೇಳೋದ ಪ್ರಕಾರ ಅವರು ಕೇವಲ ಮೂರು ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಸೋಲಿಸುವ ಶಕ್ತಿ ಇದೆ ಅನ್ನುವಂಥ ರೀತಿ ವ್ಯಂಗ್ಯವಾಡಿದ್ದಲ್ಲದೆ ಸಹ ಇವತ್ತು ನಮ್ಮ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರ ಬರ್ತದೆ. 4 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮುಖಂಡರುಗಳು ಈ SIR ಬಗ್ಗೆನೇ ಇವತ್ತು ಜಾಗೃತಿ ವಹಿಸಿ ಈಗಿನ ಸಭೆಗಳು ಕೂಡ ಮಾಡಿ ಬಂದಿರತಕ್ಕಂಥದ್ದು ನೋಡಿದ್ದೀವಿ. ಇವತ್ತು ನಾನು ನಾಯಕನಾಗಬೇಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾಯಕರು ನಾವು ಆಗ್ಬೇಕಂದ್ರೆ ಜನರ ಆಶೀರ್ವಾದ ಇದ್ದಾಗ ಮಾತ್ರ ನಾಯಕರಾಗಲಿಕ್ಕೆ ಸಾಧ್ಯ. ಇದನ್ನು ಅವ್ರು ಅರ್ಥಕೊಂಡ್ರೆ ಮುಂದಿನ ದಿನಮಾನಗಳು ಒಳ್ಳೆಯದು. ಇಲ್ಲ ಅಂದ್ರೆ ರಾಜ್ಯನ ಸೋಲ್ಸೋ ಶಕ್ತಿ ಐತೆ ಅವ್ರು. 3 ಕ್ಷೇತ್ರ ಜಿಲ್ಲೆ ಅಲ್ಲ, ರಾಜ್ಯನ ಸೋಲ್ಸೋ ಶಕ್ತಿ ಐತೆ ಅವ್ರಿಗೆ, ದೊಡ್ಡ ಶಕ್ತಿ ಇದೆ. ಇದನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಇಕ್ಬಾಲ್ ಅನ್ಸಾರಿ ಅವರು ಒಂದು ವೇಳೆ ಮನಸ್ಸು ಮಾಡಿದರೆ ಅಥವಾ ಅವರು ಕ್ಷೇತ್ರದಲ್ಲಿ SIR ಕುರಿತು ಕೆಲಸ ಮಾಡಬೇಕಾಗಿತ್ತು, ಆದರೆ ಅವರು ಎಲ್ಲೇ ಇದ್ದರೆ ಒಬ್ಬರು ನಾಯಕರಾಗಬೇಕಾದವರು ಜನರ ಬೆಂಬಲದಿಂದ ಆಗ್ತಾಯಿದೆ ಹೊರತು ಘೋಷಣೆಯಿಂದ ಅಲ್ಲ ಅನ್ನೋವಂಥ ಮಾತನ್ನು ಹೇಳುವ ಮುಖಾಂತರ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತೆಗೆದುಕೊಳ್ಳದೆ ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.